ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು. ಸೊ ನಾನು ಇವತ್ತು ಸಬ್ಬಕ್ಕಿ ಹಾಕಿ ಶಾವಿಗೆ ಪಾಯಸ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಸೊ ಮೊದಲಿಗೆ ನೋಡಿ, ನಾನು ಈ ಬೌಲಲ್ಲಿ 1 ಕಪ್ಪು ಸಬ್ಬಕ್ಕಿ ತೊಗೊಂಡಿದ್ದೀನಿ. ಅದನ್ನು 1-2 ಅವರ್ಸ್ ನೆನೆಸಿಡಬೇಕು. ಸೊ ಮೊದಲಿಗೆ ಒಂದು ಪಾತ್ರೆಗೆ ಸಬ್ಬಕ್ಕಿ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಜಾಸ್ತಿ ಕೈಯಲ್ಲಿ ಎಲ್ಲ ಅದನ್ನು ಇದು ಮಾಡಬಾರ್ದು, ಜಾಸ್ತಿ ತೊಳಿಬಾರ್ದು. ಹಾಗೆ ಜಸ್ಟ್ ಮೇಲ್ಮೇಲೆ ಒಂದು ಮೊದಲೇ ಕ್ಲೀನ್ ಇರುತ್ತೆ, ಅದು ಸ್ವಲ್ಪ ತೊಳೆದ್ಬಿಟ್ಟು ಈರ್ಚಲ್ಲಿ ಮತ್ತೆ ನೆನೆಸಿಡಬೇಕು. ಸೊ ನಂತರ ಇವಾಗ ಒಂದು ಪಾತ್ರೆಗೆ ನಾನು ಬೆಣ್ಣೆ ಹಾಕ್ಕೊಳ್ತಿದ್ದೀನಿ. ಸೊ ತುಪ್ಪ ಇದ್ದರೂ ತುಪ್ಪ ಹಾಕ್ಕೊಳ್ಬೋದು. ಸೊ ನಾನು ತುಪ್ಪ ಇಲ್ಲ ಅಂತ ಹೇಳಿ ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಬೆಣ್ಣೆ ಹಾಕ್ಕೊಂಬಿಟ್ಟು ಎಲ್ಲ ರೀತಿಯ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು. ಮೊದಲಿನಲ್ಲಿ ಗೋಡಂಬಿ ಮತ್ತು ಬಾದಾಮಿನ ಫ್ರೈ ಮಾಡ್ಕೊತಿದ್ದೀನಿ. ಅದಾದ ನಂತರ ಇದಕ್ಕೆ ಒಂದು ಸ್ವಲ್ಪ ಒಣ ದ್ರಾಕ್ಷಿ ಹಾಕ್ಕೊಂಡು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಫ್ರೈ ಆದ ನಂತರ ಇದನ್ನು ಒಂದು ಪಾತ್ರೆಗೆ ಸಪ್ರೇಟಾಗಿ ಎತ್ತಿಟ್ಕೊಳ್ತಿದ್ದೀನಿ. ನೋಡಿ, ಈ ಥರ ಈ ರೀತಿ ಫ್ರೈ ಮಾಡಿ ಇಟ್ಕೊಳ್ತಿದ್ದೀನಿ. ಸಬ್ಬಕ್ಕಿ ಮಕ್ಕಳಿಗೆ ಕೂಡ ಚೆನ್ನಾಗಿ ಊಟ ಮಾಡಿಸ್ಬೋದು. ಸೊ ಹಾಗಾಗಿ ನಾನು ಫಸ್ಟ್ ಟೈಮ್ ಅನಿಸುತ್ತೆ ನಮ್ಮ ಚಾನಲಲ್ಲಿ ಒಂದು ಸ್ವೀಟ್ ಮಾಡಿ ತೋರಿಸಿದ್ದು. ದಯವಿಟ್ಟು ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ನೋಡಿ, ಎಲ್ಲ ಡ್ರೈ ಫ್ರೂಟ್ಸ್ ಎತ್ತಿಟ್ಕೊಂಡಿದ್ದೀನಿ. ಸೊ ಇವಾಗ ಅದೇ ಪಾತ್ರೆಗೆ ನಾನು ಶಾವಿಗೆ ಹಾಕ್ಕೊಂಡ್ಬಿಟ್ಟು ನಾನು ಹುರ್ಕೊಳ್ತಿದ್ದೀನಿ. ಸೊ ನೋಡಿ, ನಾನು ಇವಾಗ ಆ ಕಪ್ ಅಳತೆ ತೋರಿಸಿದ್ನಲ್ವ, ಸೊ ಆ ಕಪ್ಪಲ್ಲೇ 1/2 ಕಪ್ ಶಾವಿಗೆ ತೊಗೊಂಡಿದ್ದೀನಿ ಅಂತ ಹೇಳ್ಬೋದು. ಸೊ ನಿಮ್ಮ ಇಷ್ಟ ಅದು. ನಾನಿಲ್ಲಿ ಒಂದು 6 to 7 ಮೆಂಬರ್ಸಿಗೆ ಸೊ ನಾನು ಪಾಯಸ ಮಾಡ್ತಿದ್ದೀನಿ ಇಲ್ಲಿ. ನೋಡಿ, ಇದನ್ನು ಬೆಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಬೋದು. ಎಣ್ಣೆಲಿ ಕೂಡ ಹುರ್ಕೋತಾರೆ, ಅದು ತುಪ್ಪದಲ್ಲಿ ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ತುಪ್ಪ ಬದಲು ಬೆಣ್ಣೆ ಯೂಸ್ ಮಾಡಿದ್ದೀನಿ ಅಷ್ಟೇ. ನೋಡಿ, ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಕೆಂಪು ಬರೋವರೆಗೂ ಫ್ರೈ ಮಾಡಿದರೆ ಸಾಕು. ರೆಡಿ ಪ್ಯಾಕೆಟ್ ಸಿಗುತ್ತೆ ಶಾವಿಗೆ. ಸೊ ಅದನ್ನೇನು ಅಂತ ಫ್ರೈ ಮಾಡ್ಕೊಳ್ಳೋ ಅಗತ್ಯ ಇರಲ್ಲ, ಅದು ಫುಲ್ ರೆಡಿ ಇರುತ್ತೆ. ಸೊ ಇದು ಮಾಮೂಲಿ ಶಾವಿಗೆ ಆಗಿರೋದ್ರಿಂದ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ದಯಮಾಡಿ ನನ್ನ ಚಾನಲ್ನ ಯಾರ್ಯಾರು ವಾಚ್ ಮಾಡ್ತಿದ್ದೀರಾ, ಯಾರ್ಯಾರು ಇವಾಗ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ನೋಡಿ, ಈ ಥರ 2 ಮುಖನೂ ನೀಟಾಗಿ ತಿರುಚ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಿದ್ದೀನಿ. ಮತ್ತು ನಿಮಗೆ ಯಾವ್ಯಾವ ರೀತಿ ಅಡುಗೆ ಬೇಕು ಪ್ಲೀಸ್ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಮ್ಮ ಕಡೆ ಯಾವ ಥರ ಸ್ವೀಟ್ಗಳು ಮಾಡ್ತೀವಿ ಅದನ್ನೆಲ್ಲ ಕೂಡ ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಶಾವಿಗೆ ಫ್ರೈ ಆದ ನಂತರ ಇದನ್ನು ಕೂಡ ಸಪ್ರೇಟಾಗಿ ಎತ್ತಿಟ್ಕೊಳ್ತಿದ್ದೀನಿ ನಾನು. ಸೊ ಸಬ್ಬಕ್ಕಿ ಇವಾಗ 1-2 ಅವರ್ಸ್ ನೆನೆಸಿದ್ದೀನಿ. ನೋಡಿ, ಚೆನ್ನಾಗಿ ನೆಂದಿದೆ. ಸೊ ಇವಾಗ ಅದೇ ಪಾತ್ರೆಗೆ ಶಾವಿಗೆ ತೆಗೆದ ನಂತರ ಅದೇ ಪಾತ್ರೆಗೆ ನಾನಿಲ್ಲಿ ನೀರು ಹಾಕ್ಕೊಂಡ್ಬಿಟ್ಟು ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ಕೊಳ್ತೀನಿ. ಸೊ ನೀವು ಟೇಸ್ಟ್ ನೋಡಿಬಿಟ್ಟು ಕೂಡ ಹಾಕ್ಕೊಳ್ಬೋದು. ಯಾಕಂದರೆ ಕೆಲವೊಬ್ರು ಸ್ವೀಟ್ ಹೆಚ್ಚಿಗೆ ತಿಂತಾರೆ, ಕೆಲವೊಬ್ರು ಸ್ವೀಟ್ ಕಡಿಮೆ ತಿಂತಾರೆ. ಸೊ ಹಾಗಾಗಿ ನಾನು ಅಳತೆ ಯಾವುದೇ ರೀತಿ ಹೇಳಿಲ್ಲ. ಆ ಕಾರಣಕ್ಕೆ ನೀವು ಸ್ವೀಟ್ ನೋಡ್ಕೊಂಬಿಟ್ಟು ನೀಟಾಗಿ ಸಕ್ಕರೆ ಹಾಕ್ಕೊಳ್ಬೇಕು. ಸೊ ನೋಡಿ, ಇವಾಗ ಸಕ್ಕರೆ ಹಾಕ್ಕೊಂಡು ಆ ನೀರು ಕುದಿ ಬಂದಮೇಲೆ ಅದಕ್ಕೆ ನಾನು ಸಬ್ಬಕ್ಕಿ ಹಾಕ್ಕೊಳ್ತಿದ್ದೀನಿ. ಸಬ್ಬಕ್ಕಿ ಹಾಕ್ಕೊಂಡ ನಂತರ ಅದಕ್ಕೆ ಶಾವಿಗೆ ಹಾಕ್ಕೊಂಡು ಕುದಿಸ್ಕೊಳ್ತಿದ್ದೀನಿ. ಇದಕ್ಕೆ ಪೂರ್ತಿ ಹಾಲಲ್ಲೇ ಮಾಡಿದರೆ ತುಂಬ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಇವಾಗ ನೀರಲ್ಲಿ ಬೇಯಿಸ್ಕೊಂಡ ನಂತರ ಇದಕ್ಕೆ ನಾನು ಹಾಲು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಹಾಲು ಹಾಕ್ಕೊಳ್ತಿದ್ದೀನಿ. ಸೊ ಇದನ್ನ ಬಾದಾಮ್ ಪೌಡ್ರ್ ಕಲಿಸ್ಬಿಟ್ಟು ಹಾಕಿದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವೊಮ್ಮೆ ಹಾಲಲ್ಲಿ ಬಾದಾಮ್ ಪೌಡ್ರ್ ಮಿಕ್ಸ್ ಮಾಡಿ ಹಾಕಿದರೆ ಟೇಸ್ಟ್ ಇನ್ನೂ ಸಖತ್ತಾಗಿರುತ್ತೆ. ಸೊ ಒಮ್ಮೆ ಟ್ರೈ ಮಾಡಿ. ಇದಕ್ಕೆ ಇವಾಗ ನಾನು ಹುರಿದಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸನ್ನು ಹಾಕಿ ಒಂದು 2 ಮಿನಿಟ್ಸ್ ಕುದಿ ಬಂದಮೇಲೆ ಆಫ್ ಮಾಡಿದರೆ ಸ್ವಲ್ಪ ಜಾಸ್ತಿ ಹೊತ್ತು ಕುದಿಸ್ಬಾರ್ದು. ಯಾಕಂದರೆ ಆಲ್ರೆಡಿ ಸಬ್ಬಕ್ಕಿ ತುಂಬ ಮೆತ್ತಗೆ ಆಗಿರುತ್ತೆ ನೆನೆಸಿದಾಗಲೇ. ಶಾವಿಗೆ ಕೂಡ ತುಂಬ ಬೇಗ ಬಂದುಬಿಡುತ್ತೆ. ನೋಡಿ, ಫೈನಲಿ ಈ ರೀತಿ ರೆಡಿಯಾಗಿದೆ. ದಯವಿಟ್ಟು ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಯಾರು ವಿಡಿಯೋ ನೋಡಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಮತ್ತು ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ.